ನಮಸ್ಕಾರ ರೀ ಗೌಡ್ರ. ನಮಸ್ಕಾರಪ್ಪ, ನಮಸ್ಕಾರ. ಏನಿದು ಪಂಚಾಯತಿ ಸೇರಿಬಿಟ್ರಲ್ಲ ಅಣ್ಣ ತಮ್ಮ? ಹಾಂ, ಏನು ಬರ್ರಿ ಮತ್ತೆ ಮಾತಾಡಿ ಬಗೆಹರಿಸಿ ಹೇಳೋಕ್ಕಾಗಲಿಲ್ಲ. ಮತ್ತು ಅದಕ್ಕೆ ನಿಮ್ಮ ತನಕನ ತಗೊಂಬಂದೀನಿ. ನೀವ ಈಗ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ಆತು ಬಿಡಪ್ಪ, ಊರಿನ ಅಧ್ಯಕ್ಷ ಆಗಿ ಮತ್ತು ಏನು ಇಂಥದ್ದು ಮಾಡಿಲ್ಲ ಅಂದ್ರೆ ಹೆಂಗೆ? ಮೇಡಮ್ ತಗ. ಮತ್ತು ಏನಪ್ಪ ನಿಮ್ಮದು ಸಮಾಚಾರ? ಯಾಕಪ್ಪ ತಮ್ಮಗ ಆಸ್ತಿಯಾಗ ಭಾಗ ಕೊಡಲ್ಲ ಅಂದಿಂತಲ್ಲ? ಏನ ಗೌರಿ, ಎಲ್ಲಿ ಮಲ್ಲಪ್ಪಣ್ಣರಿಲ್ಲಲ್ಲ? ಇಲ್ಲಿ ಬರೆಯವ ಅವರಿಗೆ ಬೇರೆ ಊರಾಗ ಒಂದು ಪಂಚಾಯತಿದ ಬಂತಿದ ಹಿಂಗತೆ ಅಲ್ಲಿಗೆ ಬಿಡ್ಲಾರ್ದಂಥದ್ದು ಬಂತ, ಅದಕ್ಕೆ ಹೋದ್ರು. ಈಗ ಜಗದೀಶ್ ಅಣ್ಣಗೆ ನಿನ್ನ ಗಂಡಿಗೆ ಹೇಳಿ ಹೋಗ್ಯಾರ, ಅವ್ರು ಮಾತಾಡ್ತಾರಲ್ಲ ಅದಕ್ಕೆ ಹೇಳಿ ಹೋದ್ರು. ಹೌದಾನು? ಬೇಸತ್ ಬಿಡು, ಇನ್ನೇನು ಮಾಡೋದು. ಅದಕ್ಕೆ ಇವರಷ್ಟ ಕುಂತಾರೆ, ನಾನು ಎಲ್ಲಿ ಕಾಣವಲ್ರಲ್ಲ ಮಲ್ಲಪ್ಪಣ್ಣ ಅಂತ ನಾನು. ಹ್ಞೂ ಇಲ್ಲ, ಅಲ್ಲಿ ಮತ್ತೆ ಬಿಡ್ಲಾರ್ದಂಥದ್ದಿತ್ತ, ಮತ್ತು ಹೋದ್ರವ ಏನು ಮಾಡ್ಬೇಕು? ಹೆಂಗನ ಮಾಡಿ ಕಮಲಕ್ಕರಿಗೆ ನ್ಯಾಯ ಕೊಡಿಸ್ಬೇಕವ. ಆದರೆ ಏನು ಮತ್ತೆ ಜಗದೀಶ್ ಅಣ್ಣ ಮಾತಾಡ್ತಾನೆ ತಗ, ನಿನ್ನ ಗಂಡ ಆತೇನು ಮಾತಾಡೋದ್ರಾಗ ಆತನು ಇದು ಅದಾನ. ಇವರೆಲ್ಲ ಹುಷಾರು ಅದಾರ. ಹೌದವ, ಕಮಲಕ್ಕ ಇವತ್ತು ನ್ಯಾಯ ಕೊಡ್ಸದ. ಏನಪ್ಪ ಮತ್ತೆ ಭದ್ರಪ್ಪಣ್ಣ? ಅಲ್ಲ, ಅಣ್ಣ ತಮ್ಮಂದ ಮೇಲೆ ಆಸ್ತಿ ಇಬ್ರಿಗೂ ಸಮಪಾಲು ಬರ್ಬೇಕಪ್ಪ. ನೀನು ನೋಡಿದ್ರೆ ಕೊಡಲ್ಲ ಬಿಡಲ್ಲ ಅಂದೆ ಅಂತ, ಅದು ಹೆಂಗೆ ನ್ಯಾಯ ಆಗುತ್ತಾ? ಅಲ್ರಿ, ಅದು ಹೆಂಗೆ ಬರ್ತ್ರಿ? ಆತ ಅವಾಗ ನಮ್ಮವ್ವ ನಮ್ಮಪ್ಪ ಇದ್ದಾಗ ಬ್ಯಾಡ ಅಂತ ಬೇರೆ ಹೋಗ್ಯಾನ. ಬೇರೆ ಹೋದ್ಮೇಲೆ ನಾವು ನಮ್ಮಪ್ಪ ನಮ್ಮವ್ವ ನಾವೇ ನೋಡ್ಕೊಂಡಿವ್ರಿ. ಮತ್ತು ಅವ್ರ ಆಸ್ತಿ ನಮಗೆ ಬರ್ಬೇಕಲ್ರಿ. ಈಗ ಕೊಡು ಬಿಡು ಅಂದ್ರೆ ಹೆಂಗೆ ಬರ್ತೈತ್ರಿ? ನೀವೇ ಹೇಳ್ರಿ ಹಿರಿಯರ. ಹೌದು ಹೌದು ಬಿಡು. ಯಾರು ತಂದೆ ತಾಯಿ ನೋಡ್ಕೊಂತಾರ ಮತ್ತೆ ಅವ್ರಿಗೆ ಹೋಗ್ಬೇಕು ಆಸ್ತಿ. ಅಲ್ಲ, ಈ ಮತ್ತೆ ನೋಡ, ಈ ತಗಂಗಪ್ಪ ತಾತ ಬುಟ್ಟ ಬಂದ್ರೆ ಒಂದು ಹೇಟ್ ಕುಣ್ಯಾಕ ಹೋತಾನ, ನ್ಯಾಯದ ಪರವಾಗಿ ಮಾತಾಡಕ್ಕೆ ಬರಗಲ್ಲ, ಬಂದ್ಬಿಟ್ಟ ಮಾತಾಡಕ್ಕೆ ಹಂಗೆ. ಅದು ಹೆಂಗಾಗುತ್ತಪ್ಪ? ಅಲ್ಲ, ತಂದೆ ತಾಯಿ ನೋಡ್ಕೊಂಡಾರಲ್ಲ ಅವರು. ನಿಮ್ಮಪ್ಪ ಅಂತೂ ಬಡನ ಸತ್ತು ಬಿಡು, ನಿಮ್ಮವನು ಆಕಿನ ಒಂದು ತಿಂಗಳು, ನೀವು ಒಂದು ತಿಂಗಳು ನೋಡ್ಕೊಂತಿದ್ರಲ್ಲ, ನಾನು ನೋಡೀನಿ. ಈಗ ನೋಡ್ಕೊಂಡಿಲ್ಲ ಅಂತ ಹೇಳ್ತೇಲಪ್ಪ. ಅಲ್ಲ, ಇದು ಹೆಂಗೆ ನ್ಯಾಯ ಆಗುತ್ತಾ? ಅವಾಗೇನೋ ನೀವು ಜಗಳಾಡಿ ಬೇರೆ ಆಗಿದ್ರಿ ಅಂತ ಸುದ್ದಿ ಬಂದಿತ್ತು. ಮನಿ ನಿಮ್ದ ಐತಿ, ಮನಿ ಅಂತೂ ಆತೇನು ಕೇಳಕತ್ತಿಲ್ಲ. ಇರೋ 5 ಎಕರೆಗ 1 ಎಕರೆ ಕೇಳಕತ್ತೇನ. 1 ಎಕರೆ ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಲೆಕ್ಕದಂತ ನೋಡಿದ್ರೆ 2.5 ಎಕರೆ ತಗೋಬೇಕು ನೀವು. ಆತೇನೋ 1 ಎಕರೆ ಅಂತ ಕೇಳಕತ್ತಾನ. ಮತ್ತು ನೋಡು ಏನು. ಹಾಂ, ಅಯ್ಯ ಅಲ್ರಿ ಹಿರಿಯರ, ನಾನು ಇಷ್ಟು ಜಗ್ಗಿ ನೋಡ್ಕೊಂಡಿನಿ ರೀ. ಒಂದು ತಿಂಗಳು ಅಲ್ಲಿ, ಒಂದು ತಿಂಗಳು ಇಲ್ಲಂತ ಆಗಿತ್ತು ಬಿಡ್ರಿ, ಇಲ್ಲ ಅಂತ ಹೇಳಲ್ಲ. ಒಂದು 2 ತಿಂಗಳು ನೋಡ್ಕೊಂಡಂಗೆ ಮಾಡಿದ್ರು. ಆಮೇಲೆ ನಮ್ಮ ಅತ್ತಿಗೆ ಮತ್ತೆ ಎಲ್ಲ ಕುಂತಲ್ಲೇ ಮಾಡ್ಬೇಕಾಗಿತ್ತು ಚಾಕ್ರಿ. ಅವಾಗ ಅವರೆಲ್ಲೇ ಹೋಗಿದ್ರಿ ಆ ಕಡೆ ಮನೆಗೆ, ಎಲ್ಲ ನಮ್ಮ ಮನೆಗೆ ಇದ್ರಿ. ನಾನಾ ಸಾಯಂಕಾಲಕ್ಕೆ ನಾನಾ ನೋಡ್ಕೊಂಡಿನಿ ರೀ. ಎಲ್ಲ ಅವ್ರದ್ದು ಒಡಿವೆ ಎಲ್ಲ ನನಗೆ ಕೊಟ್ಟೋಗ್ಯಾರ್ರಿ. ಇವಾಗ ಆಸ್ತಿ ಪಾಲ್ ಮಾಡು, ಅದು ಪಾಲ್ ಮಾಡಂದ್ರೆ ಆಗಲ್ರಿ ಬಿಡ್ರಿ, ಆಗಲ್ ಬಿಡ್ರಿ ಹಿರಿಯರ. ನಾವು ನೋಡ್ಕೊಂಡು ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ದಿನ ಬೆಳೆಸ್ಕೊಂಬಂದೀವಿ, ಈಗ ಕೊಡಂದ್ರೆ ಅದು ಹೆಂಗೆ ಬರುತ್ತ್ರಿ? ಅಲ್ಲವಾ ನಿಂಗವಕ್ಕ, ಅದು ಹೆಂಗೆ ಮಾತಾಡ್ತೀನಿ ನೀನು? ಸಾಯಂಕಾಲಕ್ಕಂದ್ರೆ ನೀನು ನೋಡ್ಕೊಳಗ ಆಕಿ ಸತ್ತೋದ್ಲು ಬಿಡು 1 ತಿಂಗಳದಾಗ. 1 ತಿಂಗಳದಾಗ ಸತ್ತಾಳ ಪಾಪ, ನೆಲ ಹಿಡ್ದು. 1 ತಿಂಗಳು ನೋಡ್ಕೊಂಡಿ ಆಟ. ಏನು ಭಾಳ ನೋಡ್ಕೊಂಡಿ ಯವ್ವ ತಾಯಿ. ಮಾತಾಡ್ತೀನಿ ಅಂದ್ರೆ ಮಾತಾಡ್ಬೇಕು. ನಾವು ಊರಾಗ ಇದ್ದಾರದೀವಿ, ಬಿಟ್ಟಾರದೀವಿ. ನಮ್ಮ ಹತ್ರನ ಹಿಂಗೆ ಹೇಳ್ತಿಯಲ್ಲ. ಅಲ್ಲ, ನೀನೇ ಹೇಳಿದಿ ನೋಡಿ, ಈಗ ಒಡವೆಲ್ಲ ಅವ್ರು ನಿನಗೆ ಕೊಟ್ಟಾರಂತ ಹೇಳಿದಿ. ಲೆಕ್ಕದಂತೆ ಅತ್ತಿದು ಇಬ್ಬರು ಸಸ್ತ್ಯಾರಿಗೆ ಹೋಗ್ಬೇಕಾ? ಹಾಂ, ಹೋಗ್ಬೇಕು. ಆದ್ರೆ ನಿನಗೆ ಎಲ್ಲ ಕೊಟ್ಟಾರಂತ ಹೇಳ್ತಿ. ಪಾಪ ಆಕೇನು ಕಮಲಕ್ಕ ಕೇಳಿಲ್ಲ ಬಿಡು, ಬಂಗಾರ ಗಿಂಗಾರ. ಇವಾಗ 1 ಎಕರೆ ಹೊಲನ ಕೇಳಕತ್ತಾರ, ಏನೋ ಮಕ್ಕಳ ಮದುವೆ ಓದ್ಸೋದು ಮಾಡಿಸ್ಬೇಕಂತಂದು. ಅದನ್ನು ಕೊಡಲ್ಲ ಅಂದ್ರೆ ಹೆಂಗೆ? 1 ಎಕರೆ ಇಲ್ಲ, ಅರ್ಧ ಅರ್ಧ ಕೊಡ್ಬೇಕು. 2.5 ಎಕರೆ ಭಾಗ ಆಗ್ಬೇಕು ಅದು. ಅದು ಹೆಂಗ್ರಿ ಆಗುತ್ತಾ? 2.5 ಎಕರೆ ಎಲ್ಲ ಕೊಡೋಕ್ಕಾಗಲ್ಲ. 1 ಎಕರೆಗೂ ಕೊಡಲ್ಲ ನಾನು. ಒಂದು ಜಾಗ, ಒಂದು ಮುಡಿಯಷ್ಟು ಜಾಗ ಕೂಡ ಕೊಡಲ್ಲ ಅವನಿಗೆ. ಯಾಕೆ ಕೊಡೋಗಲ್ಲ? ನಾನು ಹೌದ, ನಂಗೆ ನಮ್ಮಪ್ಪನ ಮಗನ ಅದೀನಿ. ನಾನೇನು ಬೇರೆಯವ್ರಿಗೆ ಹುಟ್ಟಿಲ್ಲ. ನನಗೆ ಅದ್ರಾಗ ಹಕ್ಕೈತಿ. ನಾನು ಊರು ಬಿಟ್ಟು ಹೋಗ್ಬಾರ್ದು, ಹಿರಿಯರು ಊರೊಳಗೆ ಇರಲಿ ಜಗಳ ನಮ್ಮದು ಅಂತಂದು ಹಿರಿಯರನ್ನ ಕುಡ್ಸೀನಿ. ನೀನು ಹಿಂಗೆಲ್ಲ ಮಾಡಕತ್ತಿ ಅಂದ್ರೆ ಮತ್ತು ನಾನು ಕೋರ್ಟ್ನಾಗ ಹಾಕತ್ನು. ಅವಾಗ ಅಲ್ಲೇ ಏನು ಮಾಡ್ಬೇಕು ಮಾಡ್ಕೇರಿ. ಆಗ್ತಿ ಬಿಡಪ್ಪ, ಆಗ್ತಿ. ಅಲ್ಲ, ಹೌದನಂಗೆ ನೋಡ್ಕೊಂಡವ್ರು ನಾವು, ಬಿಟ್ಟವ್ರು ನಾವು, ಹೊಲ್ದಾಗ ಇಷ್ಟು ದಿನ ಬೆಳ್ಕೊಂಡು ತಿಂದವ್ರು ನಾವು. ಅದೆಲ್ಲ ಹೊಲ ಬಿಟ್ಟಿದ್ರಂಗೆ ಬೀಳು ಬಿದ್ದು ಹೋಗಿತ್ತು. ನಾವು ಮಾಡಿ ಇದು ಮಾಡೀವಿ, ಚಂದ ಇಟ್ಕೊಂಡಿವಿ. ಈಗ 2.5 ಎಕರೆ ಕೊಡಂತೆಲ್ಲ ನೀನು. ಕೊಡು ಹೋಗು, ಅದೇ ಹೆಂಗೆ ಕಂಪ್ಲೇಂಟ್ ಕೊಡ್ತಿ, ಕೊಡು ಹೋಗು. ಅದು ಯಾವತ್ತ ಕೇಳತ್ತ, ನಾನು ಕೇಳತ್ನು. ಹಂಗಲ್ಲದು ನಿಂಗವಕ್ಕ. ನೀವು ಹಂಗೆ ಕೊಡು ಅಂದ್ರೆ ಅವರು ಕೊಟ್ರಂತಪ್ಪಂದ್ರೆ ಈಗ ನೀವು ಸಮನಾಗಿ ಕೊಡಲೇಬೇಕು. ಬೇರೆ ಏನು ದಾರಿ ಇಲ್ಲ ಮತ್ತು ನಿಮಗೆ.
ನೀವೇನಾದ್ರೂ ಮಾತಾಡ್ಕೊಂಡು ಹೆಚ್ಚು ಕಮ್ಮಿ ತಗೊಂಬಂದ್ರೆ ಆಗುತ್ತಾ. ಕೋರ್ಟಿಗೆ ಹೋತಪ್ಪ ಅಂದ್ರೆ ಮತ್ತೆ ಅದು ಬಗೆರಕಲ್ಲ. ಬರೀ ಹೊಲ ಅಷ್ಟೇ ಅಲ್ಲ, ಏನು ಬಂಗಾರ ಅದಾವಲ್ಲ ನಿಮ್ಮ ಮತ್ತಿವು ಅದ್ರಾಗೂ ಸಮ ಕೊಡ್ಬೇಕು, ಮನ್ಯಾಗ ಸಮ ಕೊಡ್ಬೇಕು. ಅಷ್ಟು ಹಿರಿಯರ ಆಸ್ತಿನ ಅವರು ಸಮನಾಗಿ ಅನ್ಸುತ್ತಾರ ನೋಡ್ರಿ. ಇವರು ಹೊಲ ಆಟ ಕೇಳಕತ್ತಾರ, ಏನು ಹೊಲ ಕೊಡ್ತಿರೋ ಏನು, ಅಷ್ಟು ಆಸ್ತಿಂದ್ರಾಗ ಅರ್ಧ ಭಾಗ ಕೊಡ್ತಿರೋ ನಿಮಗೆ ಬಿಟ್ಟಿದ್ದು. ಇದೇನ್ರಿ ಹಿಂಗೆ ಅನ್ನಕತ್ತಾರ ಕರವಂದ್ರಾನ? ಏನೋ ಮರ ಗೊತ್ತಾಗಲ್ತು ನನಗೆ ಏನು ಗೊತ್ತಿಲ್ಲ ಅದು. ಈಗೇನು ಮಾಡೋದು? ಹಿರಿಯರ 2.5 ಎಕರೆ ಎಲ್ಲ ಕೊಡೋಕ್ಕಾಗಲ್ರಿ, 1 ಎಕರೆ ಕೊಡ್ತೀವಿ ನೋಡ್ರಿ ಅಷ್ಟ. ಅದು ಹೆಂಗಾಗುತ್ತವ 1 ಎಕರೆ? ಹಾಂ, ಸಮನಾಗಿ ಕೊಡಬೇಕು. ಮನಿ ಬಂಗಾರ ಎರಡು ಬಿಟ್ಟು ಕೊಟ್ಟಾರ, ಹೊಲನೂ ಬಿಟ್ಟು ಕೊಡ್ಬೇಕಂದ್ರೆ ಆಗಲ್ಲ. ಅದ್ರಾಗ ಅರ್ಧ ಭಾಗನ ಕೊಡ್ಬೇಕು ಕರೆಕ್ಟಾಗಿ. ಇಬ್ರಿಗೆ 2.5 ಎಕರೆ ಬರ್ಬೇಕು. ಅಲ್ರಿ ಅವ್ರಿಗೇನು ಬರೀ ಹೆಣ್ಮಕ್ಳು ಅದಾರ, ಕೊಟ್ಕೊಂಡು ಮನೆಗೆ ಹೋಗಾರು. ನನಗೆ ಗಂಡ್ಮಗ ಅದನ್ರಿ, ಮತ್ತು ನಮ್ಮ ವಂಶಕ್ಕೆ ಏನು ಬೇಡನ್ರಿ? ಇಟ್ಕಲ್ಲ ಮನಿ ಇಟ್ಕೊಂಡು ಮತ್ತು ಬಂಗಾರ ಇಟ್ಕೊಂಡು ನನಗೆ ಮತ್ತು 4 ಮಂದಿ ಹೆಣ್ಮಕ್ಳು ಇರೋದಕ್ಕೆ ನಾನು ಕೇಳಕತ್ತೀನಿ ಇವಾಗ. ಇಲ್ಲಾಂದ್ರೆ ನಾನೇನು ಕೇಳ್ತಿದ್ದಿಲ್ಲ. ನನಗೇನು ಗಂಡು ಮಕ್ಳು ಇದ್ದಿದ್ರೆ ನಾನೇನು ಕೇಳ್ತಿದ್ದಿಲ್ಲ. ಸಾಯೋ ತನಕ ದುಡ್ಕೊಂಡು ತಿಂತಿದ್ರು, ನಾನು ಅದನ್ನೇನು ಚಿಂತೆ ಮಾಡ್ತಿದ್ದಿಲ್ಲ. ಇವಾಗ ಹೆಣ್ಮಕ್ಳು ಇರೋದಕ್ಕೆ ಮತ್ತು ಅವ್ರದ್ದು ಮದುವೆ ಗಿದ್ವಿ ಮಾಡ್ಬೇಕಾ ಬೇಡ? ನಂದೇನು ಹೊಲ ಐತೆ, 1 ಎಕರೆ ಐತೆ, ಅದು ದುಡ್ಡು ತಗೊಂಡಿನಿ ಈಗ. ಮತ್ತು ನನಗೆ ಏನು ಬೇಡನು? ನಿಮ್ಗೆ ಹೆಣ್ಮಕ್ಳು ಇದ್ರೆ ನೀವು ಮದುವೆ ಮಾಡಿಸಿ ಕಳಿಸ್ಬೇಕು. ಅದಕ್ಕೆ ನಾವೇನು ಮಾಡ್ಬೇಕಾಗತ್ತಾ? ಹೊಲ ಕೊಡೋಕ್ಕಾಗತ್ತಾನ ಅದಕ್ಕೆ? ಇಷ್ಟೊತ್ತು ಹಿರಿಯರು ಮಾತಾಡಕತ್ತಿದ್ರಂತೇಳಿ ಸುಮ್ಮನೆ ಅದೀನಿ. ಎಷ್ಟು ಮಾತಾಡ್ತಿ ಸ್ವಂತ ತಂಗಿ ಎಂಬುದು ಇಟ್ಕೊಂಡಿಲ್ಲ ನೀನೊಬ್ಳ ಅಕ್ಕ. ಮತ್ತೆ ಅಕ್ಕ ಅನ್ನೋದಕ್ಕೆ ಮತ್ತೆ ನನಗೆ ನಾಚಿಕೆ ಬರ್ತೈತಿ. ಕೇಳ್ರಿ ಹಿರಿಯರ, ಮೊನ್ನೆ ಅಂಗಳದಾಗ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಬೈದಾಳ್ರಿ. ಹೊಲ ಇದು ಭಾಗ ಮಾಡ್ರಿ ಅಂತ ಅಂದಿದ್ದಕ್ಕೆ ಈಕಿ ಎಷ್ಟಿರ್ಬೋದು, ಈಕಿ ಸ್ವಂತ ಅಕ್ಕ ಅಂತ ಈಕಿ ನನಗೆ ಸ್ವಂತ ಅಕ್ಕ ಆಗಿ ಇಷ್ಟು ಮೋಸ ಮಾಡ್ತಾಳೆ ನೋಡ್ರಿ. ನಮ್ಮ ಅತ್ತೆ ಸತ್ತಾಗ ಅಷ್ಟು ಬಂಗಾರನ ಆಕೆ ಇಟ್ಕೊಂಡಾಳ್ರಿ. ನಾನು ಒಂದು ಮಾತು ತುಟಿಕ್ ಅನ್ಲಿಲ್ಲ. ಯಾಕ ಓಲಿ ಬಿಡು, ಸಾಯಂಕಾಲಕ್ಕೆ ಈಕೆ ನೋಡ್ಕೊಂಡಾಳ, ನಾನು ಯಾಕೆ ಸುಮ್ಮನೆ ಮಾತಾಡಲಿ, ಓಲಿ ಬಿಡು ಇರಲಿ ಅಂತ ನಾನು ಸುಮ್ಮನೆ ಬಿಟ್ಟೀನ್ರಿ. ಮನಿನೂ ಅದೇನು ಮನೆ ಸಣ್ಣದೈತನ್ರಿ, ನಿಮಗೆ ಗೊತ್ತೈತಿ ಅಂತ ದೇವನಂಥ ಮನೆ ಐತಿರಿ. ಮಾರಿದ್ರೆ ಒಂದು 30-40 ಲಕ್ಷಕ್ಕೆ ಹೋಗುತ್ರಿ. ಅಂಥ ಮನಿನ ಅವರ ಇಟ್ಕೊಂಡಾರ. ಅದನ್ನೂ ಓಲಿ ಬಿಡಂತ ನಾವು ಬಿಟ್ಟಿವಿ. ಯಾಕೆ ಬಿಟ್ಟಿವಿ? ಗಣಮಗದ ನಾವು ಅನ್ನಂಗೆ ಇರಲಿ, ದೊಡ್ಡವರು ಹಿರಿಯರು ಬಾಳಿದ ಮನೆ, ಹಿರಿಯರ ಇರಲಿ, ಹಿರೇ ಸಸಿ ಹಿರೇ ಮಗ ಅದು ನಾವು ಸುಮ್ಮನೆ ಆಗಿಬಿಲ್ರಿ. ನಾವು ಬೇರೆ ಆದಮೇಲೆ ಬೇರೆ ಎದಕ್ಕಾಗಿವ್ರಿ? ಈಕಿ ಸ್ವಂತ ಅಕ್ಕ ಆದ್ರೂ ಎಷ್ಟು ಉರ್ಸ್ಕೊಂಡಾಳ ಗೊತ್ತನ್ರಿ ನನಗೆ. ಆವಾಗ ಬರೀ ನಾನೇ ದಗ್ದ ಮಾಡಬೇಕು, ನಾನೇ ಎಲ್ಲ ಮಾಡಬೇಕು. ನನಗೆ ಸಾಕಾಗಿ ಇವ್ರು ಕೂಡ ಹೇಳಿದಕ್ಕೆ ನಾವು ಬೇರೆ ಆಗಿ ಬಂದೀವ್ರಿ. ಮತ್ತೆ ಅದಕ್ಕೆ ಅಲ್ಲ ರೀ, ಸ್ವಂತ ಅಕ್ಕ ಅಂತ ಹೇಳಿಕೊಳಕ ನಾಚಿಕೆ ಆಗತ್ತೆ ನೋಡ್ರಿ. ಮಾತಾಡ್ತಿ ಈಗ ಎಲ್ಲ ಮುಗೀತಲ್ಲ, ಅದಕ್ಕೆ ಮಾತಾಡ್ತಿ. ಮತ್ತೇನತಿ ಅಕ್ಕಗ ಹೆಂಗೆ ಎದ್ರ ಮಾತಾಡ್ತಿ ನೋಡು. ನೀನು ತಂಗಿ ಅಂತ ತಂಗಿ. ನಾನೇನು ಉರ್ಸ್ಕೊಂಡಿ ನಿನ್ನ? ನಿನಗೆ ಮದುವೆ ಮಾಡೋಕ್ಕೆ ಕಾರಣನ ನಾನು ಏನ? ಅಪ್ಪ ಅವಾಗ ನಾನು ಹೇಳಿಲ್ಲ ಅಂದ್ರೆ ನಿನಗೆ ಮದುವೆನ ಮಾಡ್ತಿದ್ದಿಲ್ಲ. ನಾನು ಈ ಮನೆಗೆ ಮದುವೆಯಾಗಿ ಬಂದಿದ್ದಿಲ್ಲ ಅಂದಿದ್ರೆ ಮತ್ತೇನು ಮತ್ತೆ ಒಂದು ಸ್ವಲ್ಪ ಕಂಬದಿಲ್ಲ ಮಾತಾಡ್ತೀನಿ. ನೀನು ಹೇಳಕ್ಲಂದ್ರು ನಮ್ಮಪ್ಪ ನಮ್ಮವ್ವ ಮದುವೆ ಮಾಡತ್ತಿದ್ರು. ನೀನೇನು ಹೇಳಿ ಹಂಗೆ ಮದುವೆ ಮಾಡಿಸ್ದೇಕಿದ್ದೀನಿ ಮಾತಾಡಕ್ಕೆ ಹೋಗ್ಬೇಡ ಏನು? ಯಾಕ ಕೇಳಿಸ್ಕೆ. ನೀನೇನು ಮದುವೆ ಮಾಡಿಸಿ ಏನಂಗಾರ ನನ್ನ ಚಂದಾಗಿ ಇಟ್ಕೊಂಡೇವ ತಂಗಿ ಎಂಬುದು? ಮದುವೆ ಮಾಡಿಸಿ ಕರ್ಕೊಂಬಂದು ಉದ್ದೇಶ ನನಗೆ ಮದುವೆ ಆದ್ಮ್ಯಾಗ ಗೊತ್ತಾಗಿದ್ದು. ನಿನಗೆ ಒಬ್ಬಾಕಿ ಕೆಲಸದಾಳದ ಗಿನ್ಸ್ಬೇಕಿತ್ತಾ? ಅದಕ್ಕೆ ಮದುವೆ ಮಾಡಿಸಿದಿ. ನೀನು ಎಷ್ಟು ಉರ್ಸ್ಕೊಂಡೆ ಎಂಬುದು ನನಗೆಲ್ಲ ಗೊತ್ತೈತಿ. ನಾನೇನು ಅದನ್ನೇನು ಮರ್ತಿಲ್ಲ ಇನ್ನು. ಪಂಚಾಯತ್ ನೀವು ಜಗಳ ಆಡಂಗಿದ್ರೆ ನಮ್ಮನ್ನ ಯಾಕೆ ಕರೆಸ್ತಿದ್ರಮ್ಮ? ಜಗಳ ಆಡ್ಬೇಡ್ರಿ. ನೋಡಿ ಭದ್ರಪ್ಪ, ಇದು ಇಲ್ಲಿಗೆ ಮುಗಿಬೇಕು. ಇನ್ನು ಮತ್ತು ನೀನು ಕೊಡಲ್ಲ ಅಂದ್ರೆ ಮತ್ತೆ ಅವ್ರು ಕೋರ್ಟಿಗೆ ಹೋಗೋವಲ್ರಕ್ಕ. ಮತ್ತು ನಾವೇನು ಮಾಡೋಕ್ಕಾಗಲ್ಲ. 2.5 ಎಕರೆ ಕೊಡ್ರಿ. ಇಲ್ಲ ಅವರು ಕೋರ್ಟಿಗೆ ಹೋಗಿ ತಗೊಳ್ಳಿ ಅಂದ್ರೆ ಮತ್ತೆ ಆಸ್ತಿ ಒಟ್ಟು ಅರ್ಧ ಭಾಗ ಮಾಡ್ಬೇಕಾಗತ್ತೆ ನೋಡು. ಯಾವ್ದು ಬೇಕು ನೀನು ಯೋಚನೆ ಮಾಡ್ರಿ ಇಬ್ರು. ಹಾಳಾಗೋಲಿ ಕೊಟ್ಬಿಡೋಣ. ಮತ್ತೆ ಇಡೀ ಆಸ್ತಿದಾಗ ಅರ್ಧ ಭಾಗ ಮಾಡ್ಬೇಕಂದ್ರೆ ಇಲ್ಲಿಂದ ಮಾಡಕ್ಕೆ ಹೋಗೋಣ ಬೇಡ. ಏನು ಮಾಡೋದು? ತಗರಿ ತಗೊಂಡು ಹಾಳಾಗಿ ಹೋಗಲ್ರಕ್ಕ. ತಗರಿ ಹಿರಿಯರ, 2.5 ಎಕರೆ ಕೊಡ್ತೀನಿ ತಗರಿ. ನಾಳೆ ಇನ್ನೊಂದು ತಿಂಗಳು ಬಿಟ್ಟು ಹೆಸ್ರಲ್ಲಿ ಮನುಷ್ಯ ಅಂತಾನೆ. ಹೆಸರು ಮಾಡ್ಸ್ಕೊಳಕ ಇವಾಗ ರೊಕ್ಕ ಪುಟ್ಟಪುರ ರೊಕ್ಕ ಇಲ್ರಿ. 50,000 60,000 ಆಗುತ್ತಾ? ಅದನ್ನ ಅವರ ಕೊಡ್ಬೇಕು ನೋಡ್ರಿ. ಫ್ರೀ ಆದಾಗ ಏನು ಹೆಸ್ರು ಮಾಡಿಸಿ ಕೊಡಗಲ್ಲ ಅವು. ತಗೊಂಡು ಹಾಳಾಗಿ ಹೋಗ್ಲಿ. ನೀನೇನು ಹಾಳಾಗೋಗ್ಲಿ ಉದ್ಧಾರ ಆಗೋಗ್ಲಿ ಅನ್ನೋದೇನು ಬೇಕಾಗಿಲ್ಲ. ನೀನು ಅಂದ್ಗುಟ್ಲೇನು ಆಗಂಗಿಲ್ಲ. ರಿಜಿಸ್ಟರ್ ಮಾಡ್ಸಕ್ಕೆ ಅದೇನೈತಿ ಅದನ್ನ ನಾವು ಕೊಡ್ತೀವಿ ಹೇಳು. ನಮಗೂ ಗೊತ್ತೈತಿ. ನೀವು ಹೊಲ ಕೊಡೋದ ಇಲ್ಲ ಹೆಚ್ಚು ಮತ್ತು ರಿಜಿಸ್ಟರ್ ಮಾಡಕ್ಕೆ ಕೊಡ್ತೀರೇನು? ಆತು ಹೇಳು. ಎಂಥ ನಿಗಡಿಯೋದವು ಇವರಿಬ್ರು. ಸೋಪನ ದೊಡ್ಡವರು ಹಿರಿಯರು ಎಂಬುದಿಲ್ಲಲ್ಲ. ಸರಿ ತಗಪ್ಪ. ರುದ್ರಪ್ಪ ಕೊಡ್ತಾನಂತ ನೋಡು. ಅದೇನೇನೈತಿ ರೊಕ್ಕ ಅರೇಂಜ್ ಮಾಡಿ ಹೆಸ್ರಲ್ಲಿ ಮಾಡ್ಸ್ಕೊಂಬಿಡು ಏನು? ಆತ್ರಿ ಅಧ್ಯಕ್ಷರ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಇರಲಿ ಬಿಡಪ್ಪ, ಮತ್ತೇನು ಊರಾಗ ಅಧ್ಯಕ್ಷ ಆದ್ಮೇಲೆ ಇದೆಲ್ಲ ಇತ್ತಿದ್ವು.
ಅತ್ತ ಬರ್ತೀವಿ ನಮಸ್ಕಾರ ರೀ